ಹಲೋ ನಮಸ್ತೆ ಫ್ರೆಂಡ್ಸ್, ಇವತ್ತು ನಾನ್ ಮಾಡ್ತಾ ಇದ್ದೀನಿ ಗ್ರೇಸ್ ಹಾಕಿ ಮಿಲ್ಕ್ ಕೇಕ್ ಮಾಡ್ತಾ ಇದ್ದೀನಿ. ಮಿಲ್ಕ್ ಕೇಕ್ ಹೇಗ್ ಮಾಡೋದು ಅಂತ ತೋರಿಸ್ತಾ ಹೋಗ್ತೇನೆ ನೋಡಿ ಫ್ರೆಂಡ್ಸ್. ಇದಕ್ಕೆ ನಾನು ಒಂದು ಅರ್ಧ ಲೀಟರ್ ಅಷ್ಟು ಹಾಲು ತಗೊಂಡಿದ್ದೀನಿ, ಒಂದು ಕಪ್ ಅಷ್ಟು ಸಕ್ಕರೆ ತಗೊಂಡಿದ್ದೀನಿ, ಸಣ್ಣ ಗ್ಲಾಸ್ ಇಂದ ಒಂದು ಗ್ಲಾಸ್ ಅಷ್ಟು ನೀರು ತಗೊಂಡಿದ್ದೀನಿ. ಗ್ರೇಸ್ ಅರ್ಧ ತಗೊಳ್ಳೋಣ. ಇವಾಗ ಬನ್ನಿ ಹೇಗ್ ಮಾಡೋದು ಅಂತ ತೋರಿಸ್ತಾ ಹೋಗ್ತೀನಿ. ಇವಾಗ ಹಾಲು ಬಿಸಿ ಮಾಡ್ಕೊಳ್ಳೋಣ ಬನ್ನಿ. ಇವಾಗ ಹಾಲು ಬಿಸಿ ಆಗಿದೆ ಫ್ರೆಂಡ್ಸ್. ನಾನು ಆವಾಗಲೇ ತೋರಿಸಿದಂತ ಸಕ್ಕರೆ ಹಾಕ್ತಾ ಇದ್ದೀನಿ. ನೋಡಿ, ಈ ತರ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕಿದು. ಇದು ಮಾರ್ಕೆಟ್ ಅಲ್ಲಿ ಈಸಿಯಾಗಿ ಸಿಗ್ತದ ನಿಮ್ಗೆ. ಈ ತರ ನಾನು ಅರ್ಧ ತಗೊಂಡು ಹಾಕ್ತಾ ಇದ್ದೀನಿ. ಇದು ನೋಡಿ, ಇವಾಗ ಇದು ನೀರು ಸೋಕ್ ಮಾಡ್ಕೊಳ್ಳೋಣ. ಇದು ಒಮ್ಮೆ ತೊಳೆದ್ಕೊಳ್ಳೋಣ ಇದು ಚೆನ್ನಾಗಿ. ಈ ತರ ಒಂದ್ ಪ್ಯಾನಿಗೆ ಆವಾಗಲೇ ತೋರಿಸಂತ ಒಂದು ಗ್ಲಾಸ್ ಅಷ್ಟು ನೀರು ಹಾಕ್ತಾ ಇದೀನಿ. ಸ್ವಲ್ಪ ನೀರ್ ಕಾಯಿಲಿ ಫ್ರೆಂಡ್. ನೋಡಿ, ಈ ತರ ಆಗ್ತದ ಇದು. ಇವಾಗ ಸ್ವಲ್ಪ ನೀರ್ ಕಾದ್ಮೇಲೆ ಇದಕ್ಕೆ ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ರೈಸ್ ಹಾಕಿದ್ದೆ ಏನೆಲ್ಲ ಅದು ಬಾಯ್ಲ್ ಆಗ್ತಾ ಇದೆಯಲ್ಲ, ಅದಕ್ಕೆ ಹಾಲು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ತರ ಚೆನ್ನಾಗಿ ಬಾಯ್ಲ್ ಆಗ್ಬೇಕು. ಇವಾಗ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಇವಾಗ ಒಂದು ಪ್ಲೇಟಿಗೆ ಇಲ್ಲಾಂದ್ರೆ ಡಿಬ್ಬದಲ್ಲಿ ಸರ್ವ್ ಮಾಡ್ಕೋಬೇಕು. ನಾನು ಪ್ಲೇಟಿಗೆ ಸರ್ವ್ ಮಾಡ್ತಾ ಇದ್ದೀನಿ ತಾಟ್. ಇವಾಗ ಇದು ನಾ ಮಾಡಿದಂತ ಹಾಲು ಫ್ರಿಜ್ಜಿಗೆ ಇಡ್ಲಿಕ್ಕೆ ಒಂದು ಡಿಬ್ಬದೊಳಗೆ ಹಾಕ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಈ ತರ ಮಾಡಿ ಒಂದು ಡಿಬ್ಬದಲ್ಲಿ ಇಡಬೇಕು. ನಾನು ಫ್ರಿಜ್ಜಿಗೆ ಇಡ್ತಾ ಇದ್ದೀನಿ. ಇದು ಒಂದು ತಾಸಷ್ಟು ಫ್ರೀಜರ್ ನಲ್ಲಿ ಕೋಲ್ಡ್ ಮಾಡ್ಕೊಳ್ಳೋಣ. ನೀವು ಕೂಡ ಮನೇಲಿ ಮಾಡ್ತಿದ್ದು ಹೇಗಾಗಿದೆ ಅಂತ ಕಮೆಂಟ್ಸ್ ಬಾಕ್ಸ್ ಅಲ್ಲಿ ತಿಳಿಸಿ ಫ್ರೆಂಡ್ಸ್. ಥ್ಯಾಂಕ್ ಯು ವಿಡಿಯೋ ನೋಡಿದಕ್ಕಾಗಿ.